ಜನ ಗುರುತಿಸೋದು ದುಡ್ಡು ನೋಡಿ ಗುರುತಿಸ್ತಾರೆ ಅಂತ ಜನ ಅಂದ್ಕೊಂಡಿರ್ತೀವಿ ನಾವು. ದುಡ್ಡು ಇದು ಬಿಟ್ಟರೆ ನಮ್ಮನ್ನು ಗುರುತಿಸ್ತಾರೆ, ನೀವು ಅಂದ್ಕೋಬೇಕಷ್ಟೆ. ಗುರುತಿಸೋದು ಯಾವುದು ಅಂದರೆ ಅವನ ಬದುಕು ಹೇಗಿದೆ, ಅವನು ಯಾವ ಥರ ಇದ್ದಾನೆ ಅನ್ನೋದ್ರ ಮೇಲೆ ಜನ ಅವ್ರನ್ನ ಮರ್ಯಾದೆ ಕೊಡ್ತಾರೆ. ಹಾಗಾಗಿ ಹಣ ಅಂತಕ್ಕಂಥದ್ದಾಗಲಿ, ನಮ್ಮ ಒಂದು ಉನ್ನತವಾದ ಒಂದು ಉದ್ಯೋಗನೋ ಇನ್ನೊಂದೋ ನೀವೇನು ಅನ್ಕೋತಿರೋ ಅದೆಲ್ಲವನ್ನು ನಾವು ಯಾವ ಕಾರಣಕ್ಕೂ ಹಿಡಿಯಕ್ಕೆ ಹೋಗಬಾರ್ದು, ಆಸೆ ಮಾಡಬಾರ್ದು, ಆಲೋಚನೆ ಮಾಡಬಾರ್ದು. ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬಾರ್ದು. ನೀನು ಡಾಕ್ಟ್ರಾಗು, ಇಂಜಿನಿಯರ್ ಆಗು. ಸೊ ಓಕೆ, ಅದು ಅವ್ರು ನೀವು ಹೇಳೋದು ಬೇಡ. ಅವ್ರ ಮಕ್ಕಳನ್ನ ಸರಿಯಾಗಿ ಕಾನ್ಸೆಪ್ಟ್ ಏನು, ಅವ್ರದ್ದು ಮನಸ್ಥಿತಿ ಏನು, ಮಕ್ಕಳದು ಅವನ ಅಭಿರುಚಿ ಏನು, ಅವನ ಆಸಕ್ತಿ ಏನು, ಇದನ್ನು ತಿಳ್ಕೊಳ್ಳೋದಕ್ಕೆ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಮುಂದೆ ನೀನು ಹಿಂಗಾಗು ಅಂತ ಹೇಳೋದಲ್ಲ, ಮಗುವಿಗೆ ಸಮಯ ಪ್ರಜ್ಞೆಯನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಇದು ಪ್ರತಿ ತಂದೆ ತಾಯಿ ಮಕ್ಕಳಿಗೆ ಕೊಡುವಂತಹ ಆಸ್ತಿ, ಅಮೂಲ್ಯವಾದ ಆಸ್ತಿ. ಇದು ಯಾರೂ ಈಸ್ಕೊಳಕ್ಕಾಗಲ್ಲ. ಏನು ಹೇಳ್ತೀಮ್ಮ? ಸಮಯನ ಅವನ ಹತ್ರನೇ ಇಟ್ಕೊಂಡು ಅವ್ನು ಮೇಂಟೈನ್ ಮಾಡ್ತಾನೆ, ಯಾರೂ ಈಸ್ಕೊಳಕ್ಕಾಗಲ್ಲ. ಹಣ ಎಲ್ಲರೂ ಹೋಗ್ಬಿಟ್ಟು ಮರ್ಡರ್ ಮಾಡಿ ಹಣ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂಥ ಅದ್ಭುತವಾದ ಶಕ್ತಿ ಅವನೇ ಭಗವಂತ. ಸಮಯನೇ ಭಗವಂತ, ಭಗವಂತನೇ ಹಣ. ಇದನ್ನು ಮಕ್ಕಳಿಗೆ ತಂದೆ ತಾಯಿಗಳು ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಕೂರಿಸಿ ಇದನ್ನು ಪಾಠ ಮಾಡಬೇಕು. ಜೀವನ ಅಂದರೆ ಜೀವನದ ಮೌಲ್ಯ ಅಂದರೆ ನೆಮ್ಮದಿ, ಅಂದರೆ ಹೆಸರು ಮಾಡೋದು, ಅಂದರೆ ನೆಮ್ಮದಿಯಾಗಿ ಬದುಕೋದು, ಅಂದರೆ ಆಯಸ್ಸು, ಅಂದರೆ ಇದು ಯಾವುದು? ಸಮಯ. ಈ ಸಮಯವನ್ನು ನಾವು ಸರಿಯಾಗಿ ಪಾಲನೆ ಮಾಡದೇ ಇರತಕ್ಕಂಥ ಅಭ್ಯಾಸಕ್ಕೆ ಒಂದು ಹೆಸರು ಬರುತ್ತೆ, ಕೆಟ್ಟ ಆಲೋಚನೆ ಅಂತ ಹೇಳ್ದು. ಇದು ದುಷ್ಟ ಆಲೋಚನೆ ಆಗತ್ತೆ. ಕೆಟ್ಟ ಆಲೋಚನೆ ಪರವಾಗಿಲ್ಲ, ಒಂದು 50% ಕೊಡ್ಬೋದು. ದುಷ್ಟ ಆಲೋಚನೆ ಇದೆಯೇ, ಇದೇ ಲವ್.